ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ನೀವ್ ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಟಿವಿ. ಈ ಸಂಚಿಕೆಯಲ್ಲಿ ನಾನು ಮಾನನಷ್ಟ ಮೊಕದ್ದಮೆ ಅಂದ್ರೆ ಏನು, ಮಾನನಷ್ಟಕ್ಕೆ ಒಳಗಾದಾಗ ಏನ್ ಮಾಡ್ಬೇಕು ಅಂತ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಾನನಷ್ಟ ಅಂದ್ರೆ ಏನು? ಒಬ್ಬ ವ್ಯಕ್ತಿ ನಿಮ್ ಬಗ್ಗೆ ಹೀನವಾಗಿ ಬೇರೆ ವ್ಯಕ್ತಿ ಹತ್ರ ಏನಾದ್ರೂ ಹೇಳಿ ನಿಮ್ ಮಾನಗೆ ನಷ್ಟೇ ಆದ್ರೆ, ಧಕ್ಕೆ ಆದ್ರೆ ಅದನ್ನ ನಾವು ಮಾನನಷ್ಟ ಅಂತ ಕಾನೂನಲ್ಲಿ ಕರಿತೀವಿ. ಸೊ ಯಾವ ಸಿಚುವೇಶನ್ ಅಲ್ಲಿ ಈ ಡೆಫಮೇಶನ್ ಕೇಸ ನೀವು ಫೈಲ್ ಮಾಡಬಹುದು? ಇವಾಗ ಯಾರಾದ್ರೂ ಒಬ್ರು ಬಂದಿ ನಿಮ್ಮ ಹತ್ರ ಪರ್ಸನಲ್ ಆಗಿ ನೀವ್ ಒಬ್ಬರೇ ಇದ್ದಾಗ ನಿಮ್ಗೆ ಕೆಟ್ಟ ಮಾತಿಂದ ಬೈದು ಅಥವಾ ನಿಮ್ಗೆ ಹಾನಿ ಉಂಟು ಮಾಡೋ ತರ ಏನಾದ್ರೂ ಮಾತಾಡಿದ್ರೆ ಅದು ಡೆಫಮೇಶನ್ ಆಗಲ್ಲ, ಅದು ಡೆಫಮೇಶನ್ ಆಗಿ ಕನ್ಸಿಡರ್ ಆಗಲ್ಲ. ಒಬ್ಬ ವ್ಯಕ್ತಿ ಒಂದು ಮೂರನೇ ವ್ಯಕ್ತಿ ಹತ್ರ ನಿಮ್ ಬಗ್ಗೆ ಏನಾದ್ರೂ ಕೆಟ್ಟದಾಗಿ ಮಾತಾಡಿ ನಿಮ್ ರೆಪ್ಯುಟೇಷನ್ಗೆ ಧಕ್ಕೆ ತಂದಾಗ ಮಾತ್ರ ನೀವು ಈ ಕೇಸ್ನ ಫೈಲ್ ಮಾಡಬಹುದು ಅಥವಾ ಡೆಫಮೇಶನ್ ಅಂತ ನಾವು ಕರಿತೀವಿ. ಸೊ ಇನ್ ಕೇಸ್ ನಿಮ್ ಬಗ್ಗೆ ಯಾರಾದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಒಂದು ನ್ಯೂಸ್ ಪೇಪರ್ ಅಲ್ಲಿ ಅಥವಾ ಎಲ್ಲಾದ್ರೂ ಒಂದು ಆರ್ಟಿಕಲ್ ನ ಪಬ್ಲಿಷ್ ಮಾಡಿದ್ರೆ ಅಂಡ್ ಇದು ನಿಮ್ ರೆಪ್ಯುಟೇಷನ್ ನ ಹಾಳ್ ಮಾಡ್ತಾ ಇದ್ರೆ ಆ ಸಂದರ್ಭಗಳಲ್ಲಿ ನೀವು ಏನ್ ಮಾಡಬಹುದು ಅಂತ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇಂಥ ಸಂದರ್ಭಗಳಲ್ಲಿ ನಿಮ್ಗೆ ಎರಡು ಆಪ್ಷನ್ ಇರುತ್ತೆ. ಒಂದ್ ಬಂದ್ಬಿಟ್ಟು ನೀವು ಐದರ್ ಕ್ರಿಮಿನಲ್ ಕೇಸ್ ನ ಫೈಲ್ ಮಾಡಬಹುದು ಅಥವಾ ನೀವು ಕಾಂಪನ್ಸೇಷನ್ ನ ಸಿವಿಲ್ ಕೋರ್ಟ್ ಅಲ್ಲಿ ಸೀಕ್ ಮಾಡಬಹುದು. ಸೊ ಈ ಕ್ರಿಮಿನಲ್ ಕೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀವು ಫೈಲ್ ಮಾಡಿದಾಗ ಅಂಡ್ ಪ್ರೂವ್ ಆದ್ರೆ ಅವ್ರಿಗೆ 2 years ಆಫ್ ಪನಿಷ್ಮೆಂಟ್ ಅಪ್ ಟು 2 years ಆಫ್ ಇಂಪ್ರಿಸನ್ಮೆಂಟ್ ಆಗುತ್ತೆ. ಅಂಡ್ ನೀವಿಲ್ಲಿ ಸಿವಿಲ್ ಕೇಸಲ್ಲಿ ನೀವು ಕಾಂಪನ್ಸೇಷನ್ ನ ಕ್ಲೇಮ್ ಮಾಡಬಹುದು. ಅಂದ್ರೆ ಇವರು ನನ್ ಮಾನವನ್ನು ಹಾನಿ ಮಾಡಿದ್ದಾರೆ, ಇಷ್ಟು ಜನರ ಮುಂದೆ ನನ್ನ ರೆಪ್ಯುಟೇಷನ್ ನ ಕಳ್ದಿದ್ದಾರೆ, ನನ್ಗೆ ನಷ್ಟ ಆಯ್ತು, ನನ್ಗೆ ಮಾನಹಾನಿ ಆಯ್ತು, ನನಗೆ ಕಾಂಪನ್ಸೇಷನ್ ಕೊಡಿಸಿ, ನನ್ಗೆ ಡ್ಯಾಮೇಜಸ್ ಕೊಡಿಸಿ ಅಂತ ಕೇಳಿ ನೀವೊಂದು ಪೆಟಿಷನ್ ನ ನೀವು ಫೈಲ್ ಮಾಡಬಹುದು. ಆದ್ರೆ ಜನರಲಿ ಏನು ಒಂದು ಮಿಸ್ಕನ್ಸೆಪ್ಷನ್ ಇದೆ ಅಂದ್ರೆ ಒಂದು FIR ಹಾಕ್ಸ್ಬಿಟ್ಟು ನಮ್ಗೆ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಬಿಟ್ಟು ಕಾಂಪನ್ಸೇಷನ್ ಕೂಡ ಕೊಡಿಸಿ ಅಂತ ತುಂಬಾ ಜನ ಕೇಳ್ತಾರೆ. ಆದ್ರೆ ಇದು ಹೀಗೆ ನಡೆಯೋದಿಲ್ಲ. ಅಂಡ್ ದಿಸ್ ವಿಲ್ ಟೇಕ್ ಟೈಮ್. ಇದು ಕೋರ್ಟ್ ಅಲ್ಲಿ ಪ್ರೂವ್ ಮಾಡಕ್ಕೆ ಟೈಮ್ ತಗೊಳುತ್ತೆ. ಅಂಡ್ ಡೆಫಮೇಶನ್ ಕೇಸಸ್ ಆರ್ ಒನ್ ಆಫ್ ದ ಮೋಸ್ಟ್ ಡಿಫಿಕಲ್ಟ್ ಕೇಸಸ್ ಟು ಬಿ ಪ್ರೂವ್ಡ್. ಇದು ಪ್ರೂವ್ ಮಾಡೋದು ತುಂಬಾ ಕಷ್ಟ. ಡೆಫಮೇಶನ್ ಕೇಸಸ್ ನ ಪ್ರೂವ್ ಮಾಡಬೇಕು ಅಂದ್ರೆ ಸಮಯನೂ ತಗೊಳುತ್ತೆ ಅಂಡ್ ಆಪೋಸಿಟ್ ಪಾರ್ಟಿಗೂ ಟೈಮ್ ಅಂಡ್ ಸಂದರ್ಭನೂ ಕೊಡ್ಬೇಕು. ಅವ್ರಿಗೆ ಯಾಕೆ ಅವರು ಈ ತರ ಒಂದು ಕ್ಲೇಮ್ ಮಾಡಿದ್ದಾರೆ ಅಥವಾ ಒಂದು ಪೋಸ್ಟ್ ಮಾಡಿದ್ದಾರೆ ನಿಮ್ ಬಗ್ಗೆ ಅಂತ ಹೇಳ್ತಾ ಅವ್ರಿಗೂ ಕೂಡ ಒಂದು ಮಾತಾಡಕ್ಕೆ ಆಪರ್ಚುನಿಟಿನ ಕೊಡ್ಬೇಕಾಗಿ ಬರುತ್ತೆ. ಸೊ ಇನ್ ಕೇಸ್ ನಿಮ್ ಬಗ್ಗೆ ಯಾರಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ನ ಹಾಕಿದ್ದಾರೆ, ತಕ್ಷಣ ಇದನ್ನ ಸ್ಟಾಪ್ ಮಾಡ್ಬೇಕಂದ್ರೆ ನೀವು ಒಂದು ಇಂಜಂಕ್ಷನ್ ಸೂಟ್ ನ ಫೈಲ್ ಮಾಡ್ಬೇಕಾಗುತ್ತೆ. ಎಲ್ಲಿ ಸಿವಿಲ್ ಕೋರ್ಟ್ ಅಲ್ಲಿ ನೀವೊಂದು ಸಿವಿಲ್ ಸೂಟ್ ನ ಫೈಲ್ ಮಾಡ್ಬೇಕಾಗುತ್ತೆ. ಈ ತರ ನನ್ ಬಗ್ಗೆ ಇವರು ಕೆಟ್ಟದಾದ ಒಂದು ಪೋಸ್ಟ್ ಹಾಕಿದ್ದಾರೆ ಅಥವಾ ನನ್ ಬಗ್ಗೆ ತಪ್ಪು ಮಾಹಿತಿ ಜನರನ್ನು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಕೋರ್ಟ್ಗೆ ನಿಮ್ಗೆ ಮೇಲ್ನೋಟದಲ್ಲಿ ಅಥವಾ ಪ್ರೈಮಾ ಫೇಸಿಯ ಏನಾದ್ರೂ ಕೋರ್ಟ್ಗೆ ಕಾಣಿಸಿ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿದ್ರೆ ಕೋರ್ಟ್ ಈ ತರ ಮಾನಹಾನಿ ನಡೆದಿದೆ, ಆವಾಗ ನಿಮ್ಗೆ ಇಂಜಂಕ್ಷನ್ ಸೂಟ್ ಕೊಡ್ತಾರೆ. ಏನ್ ಹೇಳ್ತಾ ಈ ಸೂಟ್ ಡಿಸ್ಪೋಸ್ ಆಗೋ ತನಕ ನಿಮ್ ಅಗೇನ್ಸ್ಟ್ ಏನು ಪೋಸ್ಟ್ ನ ಹಾಕ್ಬಾರ್ದು ಅಂತ ಯಾರು ನಿಮ್ ಬಗ್ಗೆ ಈ ತರ ಪೋಸ್ಟ್ ಹಾಕಿದಾರೆ ಅವ್ರಿಗೆ ಒಂದು ಡೈರೆಕ್ಷನ್ ನೀವು ತಗೊಳ್ಬಹುದು. ಸೊ ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.